ಕಾಂಗ್ರೆಸ್ ಮನೆಯ ಕುರ್ಚಿ ಗದನ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ದಿನೇ ದಿನೇ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಅತ್ತ ಈಗಾಗಲೇ ಮುಖ್ಯಮಂತ್ರಿ ಪುತ್ರ ಯತೀಂದ್ರ ಅವರೇ ನೇರವಾಗಿ ಮಾತನಾಡೋ ಮೂಲಕ ಅತ್ತ DK ಬಣವನ್ನು ಕೂಡ ಅವರು ಕೇಳಿಸಿದ್ದಾರೆ. ನಿನ್ನೆ ತನಕ ಯತೀಂದ್ರ ಅವರ ಮಾತಿಗೆ ಮಾತನಾಡ್ತಾ ಅಥವಾ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಈಗ DK ಬಣ ಕೂಡ ನೇರವಾಗಿಯೇ ಮಾತಿನ ಮಲ್ಲಯುದ್ಧಕ್ಕೆ ಇಳಿತಾ ಇದೆ. ನಿನ್ನೆ DK ಶಿವಕುಮಾರ್ ಅವರ ಬೆಂಬಲಿಗರು ಮಾತಿನಲ್ಲೂ ಕೂಡ, ಕಾರ್ಯಕ್ರಮದಲ್ಲೂ ಕೂಡ, ಪ್ರತಿ ವೇದಿಕೆಯಲ್ಲೂ ಕೂಡ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅನ್ನುವಂಥ ಮಾತನ್ನು ಮತ್ತೆ ಹೇಳ್ತಿದ್ದಾರೆ. ಇದ್ರ ಜೊತೆಗೆ DK ಅವರ ಮಾತಿಗೆ ಯತೀಂದ್ರ ಕೂಡ TV9ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಗಾದರೆ ಈ ಕಾಂಗ್ರೆಸ್ ಮನೆಯ ಕದನ ರಹಸ್ಯವನ್ನ ಈ ಸ್ಟೋರಿಯಲ್ಲಿ ಹೇಳ್ತೀನಿ ನೋಡಿ. 139 ಜನ ಶಾಸಕರು ಬಲನು DK ಶಿವಕುಮಾರ್ ಅವರ ಪರವಾಗಿದೆ. ನಾಳೆ ಅವ್ರು ಏನು ಹೇಳಿದ್ರು ಮಾಡೋಕ್ಕೆ ಸಿದ್ಧವಾಗಿರೋಂಥ 45 ಜನ ಯೂಸಿದ್ದೀವಿ. ಯಾವಾಗಲೂ ಹೈಕಮಾಂಡೇ ಆಯ್ತಪ್ಪ. ಅವ್ರು ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೀವಿ. ಅಂತಿಮವಾಗಿ ಅದೇ ಫೈನಲ್. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕದನ ಸುರಳಿಯಾಗಿ ಸುತ್ತುತ್ತಾ ಇದೆ. ಸಿಎಂ ಹಾಗೂ DCM ಬಣ ಮಾತಲ್ಲೇ ಮಲ್ಲಯುದ್ಧಕ್ಕಿಳಿದಿರೋದು ಈಗ ಜಗಜ್ಜಾಹೀರಾಗಿದೆ. ಸಿಎಂ ಪುತ್ರ ಯತೀಂದ್ರ ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ ಇದ್ದಂತೆ ಕಡಲ ತಡಿ ಮಂಗಳೂರಿನಲ್ಲಿ DCM ಬಣದ ತಿರುಗೇಟು ಸಿದ್ಧವಾಗಿತ್ತು. ಇಂದಿನ ಸ್ಟೋರಿಯಲ್ಲಿ ಮಾತಿನ ಕದನ ಮತ್ತು ಅದರ ಹಿಂದಿನ ರಣತಂತ್ರವನ್ನ ನಾವು ಹೇಳ್ತೀವಿ. ಯಾವಾಗ ಯತೀಂದ್ರ ಹೈಕಮಾಂಡ್ನಿಂದ ಕ್ಲಿಯರ್ ಸಿಗ್ನಲ್ ಅಂದ್ರೋ, ಇತ DCM ಕ್ಯಾಂಪ್ನಿಂದ ಕೂಡ ಮಾತಿನ ಬಾಣಗಳು ಶುರುವಾಗಿವೆ. ನಿಮ್ಮ ಮನವಿ ಪ್ರಕಾರ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ, ನಮಗೆ ಅನುಮತಿ ಕೊಡಬೇಕು. ಇದೇ ಒಂದು ಸ್ಟೆಪ್ ಮಾತ್ರ ಇದೆ. ಟೈಮ್ ವಿಲ್ ಆನ್ಸರ್. ಇಂದು ಬೆಳ್ಳಂಬೆಳಗ್ಗೆನೆ ಫೀಲ್ಡ್ಗಿಳಿದ ಶಿವಗಂಗಾ ಬಸವರಾಜ್, ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತೀರಾ? ಮುಖ್ಯಮಂತ್ರಿ ಮಗನಿಗೆ ಯಾಕೆ ನೋಟಿಸ್ ಕೊಡಲ್ಲ? ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ, ಹೈಕಮಾಂಡ್ ಮೇಲೆ ನಂಬಿಕೆ ಇದೆ. ನಾವು 50 ಮಂದಿ DCM ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ, ಮುಂದೇನ್ ಮಾಡ್ಬೇಕೋ ಮಾಡ್ತೀವಿ ಅಂತ ಬಾಂಬ್ ಹಾಕಿದ್ರು. 139 ಜನ ಶಾಸಕರು ಬಲನು DK ಶಿವಕುಮಾರ್ ಅವರ ಪರವಾಗಿದೆ. ಅದರಲ್ಲಿ ಎಸ್ಪೆಷಲಿ ನಮ್ಮಂಥ ಯೂತ್ಸ್ ನಾಳೆ ಅವ್ರು ಏನು ಹೇಳಿದ್ರು ಮಾಡೋಕ್ಕೆ ಸಿದ್ಧವಾಗಿರೋಂಥ 45 ಜನ ಯೂತ್ಸ್ ಇದ್ದೀವಿ. ವಿಷಯ ಒಂದೇ ಅಜೆಂಡಾ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ. ನಾವು ಯಾವುದೇ ರೀತಿ ಒಪ್ಪಂದ ಮಾಡಿಲ್ಲ. ನಾವು ತೀರ್ಮಾನ ತಗೊಳ್ಳೋವರೆಗೂ ಇವರೇ ಮುಖ್ಯಮಂತ್ರಿ 2.5 ವರ್ಷ ಅಂತ ಯಾವುದೇ ಒಪ್ಪಂದಗಳಾಗಿಲ್ಲ ಅನ್ನೋದನ್ನ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಆ ಮಾಧ್ಯಮಕ್ಕೆ ಇನ್ನೊಂದು ಮುಖ್ಯ. ಈಗ ನಮ್ಮ DK ಸಾಹೇಬ್ರು ಹೇಳಿದಾಗ ಅವರ ಹೈಕಮಾಂಡ್ ಅನಿಸುತ್ತೆ. ಯಾಕಂದ್ರೆ ಪ್ರತಿ ಬಾರಿ ಮಾಧ್ಯಮದಲ್ಲಿ ಬಂದು ಪಾರ್ಟಿ ಡ್ಯಾಮೇಜ್ ಆಗಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. DK ಸಾಹೇಬ್ರ ಹೈಕಮಾಂಡ್ ಸಿದ್ದರಾಮಯ್ಯ ಯತೀಂದ್ರ ಅವರು ಇರ್ಬೋದು, ನಮ್ಮ ಹೈಕಮಾಂಡ್ ದೆಹಲಿಯಲ್ಲಿದೆ. ಇನ್ನೊಂದೆಡೆ ನೆನೆ ಮಂಗಳೂರಿನಲ್ಲಿ DCM ತಮ್ಮ ಆಪ್ತರ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅತ ಯತೀಂದ್ರ ಮೈಸೂರಿನಲ್ಲಿ ಮಾತನಾಡ್ತಾ ಇದ್ದಂತೆ ಇತ ಮಂಗಳೂರಿನಲ್ಲಿ DCM ಬೆಂಬಲಿಗರು ಗ್ರೀನ್ ಸಿಗ್ನಲ್ ಸಿಕ್ಕವರಂತೆ ನೆನೆಯ ಪ್ರತಿ ಕಾರ್ಯಕ್ರಮದಲ್ಲೂ ಮುಂದಿನ CM DK ಶಿವಕುಮಾರ್ ಅನ್ನೋ ಸಂದೇಶವನ್ನ ಹೆಜ್ಜೆಗೂ ರವಾನಿಸ್ತಾ ಇದ್ರು. ಪುತ್ತೂರಿನ ಕಾಂಗ್ರೆಸ್ ಭವನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಅಶೋಕ್ ರೈ, 6 ತಿಂಗಳಲ್ಲಿ DK CM ಆಗಿ ಭವನ ಉದ್ಘಾಟಿಸ್ತಾರೆ ಅಂದ್ರೆ KPCC ಕಾರ್ಯಾಧ್ಯಕ್ಷ ವಿನಯ್ ಕುಮಾರ್ ಸೊರಕೆ DK CM ಆಗಲು ಇನ್ನೊಂದು ಮೆಟ್ಲಷ್ಟೇ ಬಾಕಿ ಅಂದ್ರು. ಸರ್, ನಮ್ದು ಎಲ್ಲ ರೆಡಿ ಆಗಿದೆ. ನಿಮ್ಮ ಮನವಿ ಪ್ರಕಾರ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ, ನಮಗೆ ಅನುಮತಿ ಕೊಡಬೇಕು. ನಾವು ಇನ್ನು 6 ತಿಂಗಳಲ್ಲಿ ಈ ಕಟ್ಟಡವನ್ನು ಕಟ್ಟಿ ನಿಮ್ಮ ಕೈಯಿಂದ ಮುಖ್ಯಮಂತ್ರಿಯಾಗಿ ನೀವು ಬಂದಾಗ ನಿಮ್ಮ ಕೈಯಿಂದ ಅದನ್ನು ಶಿಲಾನ್ಯಾಸ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದೇವೆ, ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ನಾನು DK ಶಿವಕುಮಾರ್ ಅವರು NSA ಇರುವಾಗ ಒಂದು ಮಾತು ಹೇಳ್ತಾ ಇದ್ರು, ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ. ಇದೇನು ಒಂದು ಸ್ಟೆಪ್ ಮಾತ್ರ ಇದೆ. ಇನ್ನು ತಮ್ಮ ಪ್ರತ್ಯಕ್ಷ ಹಾಗೂ ಪರೋಕ್ಷ ಮಾತುಗಳಿಂದಲೇ ಸಂದೇಶ ರವಾನಿಸೋ ಕಲೆ ಅರಗಿಸಿಕೊಂಡಿರೋ DCM DK ಶಿವಕುಮಾರ್ ಅದೇ ವೇದಿಕೆಯಲ್ಲಿ ಪುತ್ತೂರಿಗೆ ನನ್ನ ಕ್ಷೇತ್ರಕ್ಕಿಂತ ಹೆಚ್ಚಿನ ಅನುದಾನ ಬಂದಿದೆ, ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡೋ ಕಾಲ ಬರಲಿದೆ ಅಂದ್ರೆ, ಇಂದು ಮಾಧ್ಯಮದವರಿಗೆ ಮಾತನಾಡ್ತಾ ಜನರಿಗೂ ನಾನು CM ಆಗೋ ಆಸೆ ಇದೆ ಅನ್ನೋ ಮೂಲಕ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ಮೆಸೇಜ್ ನೀಡಿದ್ರು. ಇನ್ ಕೆಲವು ನನ್ನ ಹತ್ರ ವಿದ್ಯೆಗಳಿದೆ, ಅದೆಲ್ಲ ಮುಂದಕ್ಕೆ ನಿಮ್ಮ MLAಗಳಿಗೆಲ್ಲ ನಾನು ಹೇಳ್ಕೊಡ್ತೀನಿ. ನನ್ನ ಹತ್ರ ಮೊನ್ನೆ ಕನಕೋತ್ಸವ ಮಾಡಿದ್ದೆ, ಕೆಲವರೆಲ್ಲ ಬಂದಿದ್ರು, ಬಂದು ನೋಡ್ಕೊಂಡು ಹೋದ್ರು. ಯಾವ ರೀತಿ ನಮ್ಮ ಓಟು ನಮ್ಗೆ ಬೀಳ್ತವೆ, ಬೇರೆ ಓಟ್ನ ಯಾವ ರೀತಿ ತಗೋಬೇಕು ಅಂತ ಕೆಲವು ವಿಚಾರಗಳಿದೆ. ಅದನ್ನೆಲ್ಲ ಅವ್ರಿಗೆಲ್ಲ ಮುಂದಕ್ಕೆ ನಮ್ಮ ಕ್ಯಾಂಡಿಡೇಟ್ಗಳನ್ನ ನಾನು ರೆಡಿ ಮಾಡ್ತೀನಿ.
ರೆಡಿಯಾಗಿರಿ. 28ಗೆ ನಿಮ್ಮದೇ ಸರ್ಕಾರ ಇದೇ ಕಚೇರಿಗೆ ಮತ್ತೆ ಬಂದು ನನ್ನ ಕೈಲೇನೆ ಆದಷ್ಟು ಜಲ್ದಿ ಪ್ರಾರಂಭ ಮಾಡಿ ಬಹಳ ಸಂತೋಷದಿಂದ ಬಂದು ಉದ್ಘಾಟನೆ ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಜನರಿಗೂ ಇದೆ, ಶಾಸಕರಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ಬಟ್ ಪಾರ್ಟಿ ಏನು ಹೇಳ್ತದೆ ಕೇಳಬೇಕು ನಾವೆಲ್ಲ. ಅಲ್ಲಿ ಅವರು ಸಿಎಂ ಆಗಬೇಕು ಅಂತ ದಲಿತ ಸಂಘಟನೆಗಳು ತಪ್ಪೇನಿದೆ, ಅವ್ರವ್ರ ಅಭಿಮಾನಿಗಳು ಅವ್ರು ಆಸೆ ಪಡ್ತಾರೆ, ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳಕ್ಕಾಗಲ್ಲ. ಟೈಮ್ ವಿಲ್ ಆನ್ಸರ್. ಇದರ ಮಧ್ಯೆ TV9 ಜೊತೆ ಮಾತನಾಡಿರೋ ಸಿಎಂ ಪುತ್ರ ಯತೀಂದ್ರ ಡಿಕೆ ಮಾತಿಗೆ ಪ್ರತಿಕ್ರಿಯಿಸ್ತಾನೆ, ಹೈಕಮಾಂಡೇ ಅವ್ರು ಇದುವರೆಗೂ ಬದಲಾವಣೆ ಬಗ್ಗೆ ಮಾತನಾಡಿಲ್ಲ ಅಂದ್ರು. ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್, ಅವ್ರೇನು ಮಾತು ಹೇಳ್ತಾರೆ ಅವ್ರದ್ದು ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ಆಯ್ತಪ್ಪ, ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವರೇ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ, ನಡೀರಿ. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಬಸವರಾಜ್ಗೂ ರಿಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ, ಯತೀಂದ್ರಾಗಿ ರಿಯಾಕ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಏನು ರಿಯಾಕ್ಟ್ ಮಾಡಿದ್ರು ನಮ್ಮ ಡೆಲ್ಲಿಯವ್ರು ರಿಯಾಕ್ಟ್ ಮಾಡಬೇಕು. ಯಾವಾಗಲೂ ಹೈಕಮಾಂಡ್ ಅವ್ರ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ನಾನು ಅದನ್ನು ಹೇಳಿದ್ದೆ, ಹೈಕಮಾಂಡ್ ಅವರು ಈಗ ಸದ್ಯಕ್ಕೆ ಏನೂ ಹೇಳಿಲ್ಲ, ಹಾಗಾಗಿ ಮುಂದುವರಿತಾರೆ. ಬಟ್ ಹೈಕಮಾಂಡ್ ಅವರು ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ. ಇನ್ನು ಕಾಂಗ್ರೆಸ್ ಮನೆಯೊಳಗಿನ ವಿಷಯಕ್ಕೆ ಬರೋದಾದ್ರೆ, ದೆಹಲಿ ನಾಯಕರು ಫೆಬ್ರವರಿ 10ರ ಬಳಿಕ ಕರ್ನಾಟಕ ವಿಚಾರವಾಗಿ ಪ್ರತ್ಯೇಕ ಸಭೆ ಕರೆಯೋ ಸಾಧ್ಯತೆ ಇದೆ. ಇದರಲ್ಲಿ ಸಿಎಂ, ಡಿಸಿಎಂ ಸೇರಿದಂತೆ ಇತರ ಹಿರಿಯ ನಾಯಕರನ್ನು ಕರೆಸೋ ಸಾಧ್ಯತೆ ಇದೆ. ರಾಜ್ಯ ರಾಜಕೀಯದ ಸಂಪೂರ್ಣ ಚಿತ್ರಣವನ್ನ ಪಡೆಯೋ ಸಾಧ್ಯತೆ ಇದೆ. ಇನ್ನೊಂದೆಡೆ ರಾಹುಲ್ ಗಾಂಧಿ ಸೇರಿದಂತೆ ಹೈಕಮಾಂಡ್ನ ಹಿರಿಯ ನಾಯಕರು ಈಗಾಗಲೇ ಹಲವು ಸುತ್ತಿನ ಮಾತುಕತೆ ನಡೆಸಿದ್ದು ಕಗ್ಗಂಟು ಬಿಡಿಸೋ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಆದರೆ ತತ್ಕ್ಷಣಕ್ಕೆ ಮಧ್ಯಪ್ರವೇಶಿಸಬೇಕಾ ಅಥವಾ ಪಂಚರಾಜ್ಯ ಚುನಾವಣೆ ಮುಗಿಯೋವರೆಗೂ ಕಾಯಬೇಕಾ ಅನ್ನೋದು ದೆಹಲಿ ದೊರೆಗಳ ಜಿಜ್ಞಾಸೆ. ಇನ್ನು ರಾಜ್ಯದಲ್ಲಾಗ್ತಿರೋ ಬೆಳವಣಿಗೆಗಳನ್ನ ಹೈಕಮಾಂಡ್ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಿದೆ. ನಾವು ಯಾವಾಗಲೂ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಅದೇ ಫೈನಲ್ಲು. ನಾನು ಹೇಳಿದ್ದು, ನೀವು ಹೇಳಿದ್ದು, ಮತ್ತೊಬ್ರು ಹೇಳಿದ್ದು ಬರೋದಿಲ್ಲ. ಸಾಧಕ ಬಾಧಕ, ಜಾತಿ ಸಮೀಕರಣ, ಸರ್ಕಾರದ ಇಮೇಜ್, ನಾಯಕತ್ವದ ಭವಿಷ್ಯ ಎಲ್ಲವನ್ನೂ ಅಳೆದು ತೂಗಿ ನಿರ್ಧರಿಸಲು ಚಿಂತನೆ ನಡೆಸಿದೆ. ಇನ್ನೊಂದೆಡೆ ಬದಲಾವಣೆಯೋ ಮುಂದುವರಿಕೆಯೋ ಅದನ್ನಾದರೂ ಸ್ಪಷ್ಟವಾಗಿ ತಿಳಿಸ್ಬಿಡಿ ಅಂತ ರಾಜ್ಯ ನಾಯಕರು ನಿರಂತರವಾಗಿ ಒತ್ತಡ ಹೇರ್ತಲೇ ಇದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಸರ್ಕಾರ ಹಾಗೂ ಪಕ್ಷದ ಮೇಲೆ ದುಷ್ಪರಿಣಾಮ ಉಂಟಾಗಲಿದ್ದು, ಆಡಳಿತದ ಜೊತೆ ರಾಜಕೀಯ ಏರುಪೇರು ಕೂಡ ಸಂಭವಿಸಲಿದೆ. ಅತ ಕೆಲ ನಾಯಕರ ಬೆಂಬಲಿಗರು ಹಿಟ್ ಔಟ್ ಆರ್ ಗೆಟ್ ಔಟ್ ಮೋಡ್ಗೆ ಜಾರಿದ್ದು ರಸ್ತೆಗಿಳಿದು ಹೋರಾಟ ನಡೆಸೇ ಬಿಡೋಣ ಅಂತಿದ್ದಾರೆ. ಆದ್ರೆ ಸಮರಕ್ಕಿಂತ ಸಮರಸವೇ ಮೇಲು ಅನ್ನೋ ಕಾರಣಕ್ಕೆ ಹೈಕಮಾಂಡ್ ನಡೆಯನ್ನ ಕಾದು ನೋಡುವ ತಂತ್ರಕ್ಕೆ ಕೆಲವರು ಕಾದು ಕುಳಿತಿದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ. ಹೈಕಮಾಂಡ್ ಅವ್ರ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ಟೈಮ್ ವಿಲ್ ಆನ್ಸರ್. ಮಂಗಳೂರಿನಿಂದ ಪೃಥ್ವಿ ಜೊತೆ ಪ್ರಮೋದ್, TV9 ಬೆಂಗಳೂರು.